ನಮಸ್ಕಾರ ಸ್ನೇಹಿತರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಕೋಟಿ ನಮನಗಳು. ಜೀವನದಲ್ಲಿ ಯಾರಿಗೂ ಸೋಲು ಇಷ್ಟವಾಗುವುದಿಲ್ಲ. ಆದರೆ ಸೋಲು ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ದಿನ ಎದುರಾಗುವ ಸತ್ಯ. ಕೆಲವರಿಗೆ ಉದ್ಯೋಗದಲ್ಲಿ ಸೋಲು, ಕೆಲವರಿಗೆ ವ್ಯವಹಾರದಲ್ಲಿ ನಷ್ಟ, ಕೆಲವರಿಗೆ ಪರೀಕ್ಷೆಯಲ್ಲಿ ವಿಫಲತೆ ಮತ್ತು ಕೆಲವರಿಗೆ ಸಂಬಂಧಗಳಲ್ಲಿ ನೋವು. ಅಂತಹ ಸಮಯದಲ್ಲಿ ಮನಸ್ಸು ಕೇಳುವ ಒಂದೇ ಪ್ರಶ್ನೆ, ಏಕೆ ನನಗೆ ಈ ಕಷ್ಟ? ಆದರೆ ಈ ಸಮಯದಲ್ಲಿ ರಾಯರ ಸಂದೇಶ ನಮಗೆ ಹೊಸ ಆಶಾಕಿರಣವಾಗುತ್ತದೆ. ಇಂದು ರಾಯರ ಜೀವನ ಮತ್ತು ಅವರ ಉಪದೇಶಗಳಿಂದ ನಾವು ಕಲಿಯಬಹುದಾದ 7 ಅಮೂಲ್ಯ ಸಂದೇಶಗಳನ್ನು ತಿಳಿದುಕೊಳ್ಳೋಣ. ಮೊದಲು, ರಾಯರು ನಮಗೆ ಹೇಳುವ ಮೊದಲ ಪಾಠ ಎಂದರೆ ಯಾವುದು ಶಾಶ್ವತವಲ್ಲ. ಕಷ್ಟವು ಶಾಶ್ವತವಲ್ಲ, ಸೋಲು ಶಾಶ್ವತವಲ್ಲ. ಕತ್ತಲೆಯ ನಂತರ ಬೆಳಕು ಬರುವಂತೆ ಪ್ರತಿಯೊಂದು ದುಃಖದ ನಂತರ ಸಂತೋಷ ಬರುತ್ತದೆ. ಇಂದು ನೀವು ಎದುರಿಸುತ್ತಿರುವ ಸಮಸ್ಯೆ ನಿಮ್ಮ ಜೀವನದ ಕೊನೆಯ ಅಧ್ಯಾಯವಲ್ಲ. ದೇವರು ಇನ್ನೂ ನಿಮ್ಮ ಕಥೆಯನ್ನು ಬರೆಯುತ್ತಿದ್ದಾರೆ. ಆದ್ದರಿಂದ ನಿರಾಶರಾಗಬೇಡಿ. ಎರಡನೆಯದು, ತಾಳ್ಮೆಯ ದೊಡ್ಡ ಶಕ್ತಿ. ತಾಳ್ಮೆ ಕಳೆದುಕೊಂಡವನು ಅವಕಾಶವನ್ನು ಕಳೆದುಕೊಳ್ಳುತ್ತಾನೆ. ರಾಯರ ಜೀವನವೇ ತಾಳ್ಮೆಯ ಪ್ರತೀಕ. ಪ್ರತಿಯೊಂದು ಕಷ್ಟವನ್ನು ಅವರು ಶಾಂತಿಯಿಂದ ಎದುರಿಸಿದರು. ಜೀವನದಲ್ಲಿ ಎಲ್ಲವೂ ಸರಿಯಾದ ಸಮಯಕ್ಕೆ ನಡೆಯುತ್ತದೆ. ನಾವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಫಲವನ್ನು ದೇವರಿಗೆ ಬಿಡಬೇಕು. ಮೂರನೇ ಸಂದೇಶ, ಪ್ರಯತ್ನವನ್ನು ಎಂದಿಗೂ ಬಿಡಬೇಡಿ. ದೇವರಲ್ಲಿ ಭಕ್ತಿ ಇಟ್ಟುಕೊಳ್ಳುವುದು ಎಂದರೆ ಕೈ ಕಟ್ಟಿ ಕುಳಿತುಕೊಳ್ಳುವುದು ಅಲ್ಲ. ಪ್ರಾರ್ಥನೆಯ ಜೊತೆಗೆ ಪರಿಶ್ರಮವೂ ಇರಬೇಕು. ರಾಯರು ನಮಗೆ ಕಲಿಸುವುದು ಇದೆ. ಒಮ್ಮೆ ಸೋತರೆ ಮತ್ತೆ ಪ್ರಯತ್ನಿಸಿ, ಎರಡನೇ ಬಾರಿ ಸೋತರೆ ಮತ್ತೊಮ್ಮೆ ಪ್ರಯತ್ನಿಸಿ. ಪ್ರಯತ್ನ ಬಿಡದವರನ್ನು ದೇವರು ಕೈ ಬಿಡುವುದಿಲ್ಲ. ನಾಲ್ಕನೆಯ ಸಂದೇಶ, ಪ್ರತಿಯೊಂದು ಕಷ್ಟವೂ ಒಂದು ಪಾಠ. ಜೀವನದಲ್ಲಿ ಆಗುವ ಪ್ರತಿಯೊಂದು ಸೋಲು ನಮಗೆ ಏನನ್ನಾದರೂ ಕಲಿಸುತ್ತದೆ. ಕೆಲವೊಮ್ಮೆ ನಾವು ಗೆಲ್ಲುತ್ತೇವೆ, ಕೆಲವೊಮ್ಮೆ ನಾವು ಕಲಿಯುತ್ತೇವೆ. ಆದ್ದರಿಂದ ಸೋಲನ್ನು ಶಾಪ ಎಂದು ನೋಡಬೇಡಿ, ಅದನ್ನು ಜೀವನದ ಗುರು ಎಂದು ನೋಡಿ. ಐದನೆಯ ಸಂದೇಶ, ದೇವರ ಸಮಯವೇ ಅತ್ಯುತ್ತಮ. ನಾವು ಬಯಸಿದ ಸಮಯಕ್ಕೆ ಎಲ್ಲವೂ ನಡೆಯುವುದಿಲ್ಲ, ಆದರೆ ದೇವರ ಸರಿಯಾದ ಸಮಯದಲ್ಲಿ ಫಲವನ್ನು ನೀಡುತ್ತಾರೆ. ನಮಗೆ ಕಾಯುವುದು ಕಷ್ಟವೆನಿಸಬಹುದು, ಆದರೆ ದೇವರಿಗೆ ನಮ್ಮ ಭವಿಷ್ಯ ಗೊತ್ತಿದೆ. ಆದ್ದರಿಂದ ನಂಬಿಕೆ ಕಳೆದುಕೊಳ್ಳಬೇಡಿ. ಆರನೇ ಸಂದೇಶ, ಒಳ್ಳೆಯ ಕೆಲಸವನ್ನು ಮುಂದುವರಿಸಿ. ಕೆಲವರು ನಮ್ಮ ಒಳ್ಳೆತನವನ್ನೇ ದುರುಪಯೋಗಪಡಿಸಿಕೊಳ್ಳಬಹುದು. ಅದಕ್ಕಾಗಿ ನಾವು ಒಳ್ಳೆಯತನ ಬಿಡಬಾರದು. ರಾಯರು ಸದಾ ಧರ್ಮದ ಮಾರ್ಗವನ್ನೇ ತೋರಿಸಿದರು. ಸತ್ಯ, ಪ್ರಾಮಾಣಿಕತೆ ಮತ್ತು ದಯೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅವು ತಡವಾದರೂ ಫಲ ನೀಡುತ್ತವೆ. ಏಳನೇ ಸಂದೇಶ, ನಂಬಿಕೆಯೇ ದೊಡ್ಡ ವಿಜಯ. ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗಬಹುದು, ಆದರೆ ದೇವರ ಮೇಲಿನ ನಂಬಿಕೆ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಪ್ರತಿದಿನ ರಾಯರನ್ನು ಸ್ಮರಿಸಿ, ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ, ಒಳ್ಳೆಯ ಕೆಲಸ ಮಾಡಿ. ಧೈರ್ಯ ಕಳೆದುಕೊಳ್ಳಬೇಡಿ, ನಿಮ್ಮ ಸಮಯವು ಬರುತ್ತದೆ. ಸ್ನೇಹಿತರೆ, ಇಂದು ನೀವು ಜೀವನದಲ್ಲಿ ಸೋತು ಕುಳಿತಿದ್ದರೆ ಈ ಮಾತನ್ನು ನೆನಪಿಟ್ಟುಕೊಳ್ಳಿ. ಸೋಲು ನಿಮ್ಮ ಗುರುತು ಅಲ್ಲ, ಅದು ನಿಮ್ಮ ಯಶಸ್ಸಿನ ತಯಾರಿ ಮಾತ್ರ. ರಾಯರ ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಭಕ್ತಿ ಇರಲಿ, ಪ್ರಯತ್ನ ಇರಲಿ, ತಾಳ್ಮೆ ಇರಲಿ. ಒಂದು ದಿನ ನಿಮ್ಮ ಜೀವನದಲ್ಲೂ ಯಶಸ್ಸಿನ ಸೂರ್ಯ ಉದಯಿಸುತ್ತಾನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಭಕ್ತಿ ಹಾಗೂ ಪ್ರೇರಣಾದಾಯಕ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.